ಬಹುಮಾನವನ್ನ ಘೋಷಣೆ ಮಾಡಿದೆಯಾ ಅಂತ ಸ್ವಾಮೀಜಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರ ಈ ರೀತಿ ಬಹುಮಾನ ಘೋಷಣೆ ಮಾಡಿದ್ದಕ್ಕೆ ಸರ್ಕಾರದ ನಡೆಯನ್ನ ಸ್ವಾಮೀಜಿಗಳು ಖಂಡಿಸಿದ್ದಾರೆ. ಲಾಠಿ ಏಟು ಕೊಟ್ಟವರಿಗೆ ಬಹುಮಾನ ಕೊಡುತ್ತಾ ಸರ್ಕಾರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಳಗಾವಿ ಹಿಂಡಲ್ಗ ಜೈಲಲ್ಲಿ ಮೊಬೈಲ್ ಕಳ್ಳ ಸಾಗಣೆ ದಂಧೆ ಇನ್ನೂ ತಣ್ಣಗಾಗಿಲ್ಲ. ಜೈಲಾಧಿಕಾರಿಗಳ ಕಣ್ಣು ತಪ್ಪಿಸಿ ಮೊಬೈಲ್, ಗಾಂಜಾ ಜೈಲು ಸೇರ್ತಾ ಇವೆ. ಒಂದೇ ವಾರದಲ್ಲಿ 2 ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 2 ಕೇಸ್ ದಾಖಲಾಗಿದೆ. ಡಿಸೆಂಬರ್ 11ರಂದು ಶಾಹಿದ್ ಖುರೇಶಿ ಹಾಗೂ ಡಿಸೆಂಬರ್ 21ನೇ ತಾರೀಕು ಗೋಕಾಕ್ ಮೂಲದ ಗೋಕಾಕ್ ಹಡಗಿನಾಳ ವಿರುದ್ಧ ಕೇಸ್ ದಾಖಲಾಗಿದೆ. ಜೈಲಿನ ಕಾವಲಲ್ಲಿದ್ದು ಕೈಗಾರಿಕಾ ಭದ್ರತಾ ಪಡೆಯಿಂದ ಪ್ರಕರಣ ಬಯಲಿಗೆ ಬಂದಿದ್ದು, ಪ್ರಕರಣ ದಾಖಲಾಗಿದೆ. ತೊಗರಿಗೆ ಪರಿಹಾರ ಘೋಷಣೆ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಹೋರಾಟಗಾರರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೆಟೆ ರೋಗದಿಂದ ತೊಗರಿ ಒಣಗಿ ಹಾಳಾದ ಹಿನ್ನೆಲೆ ಪರಿಹಾರ ಘೋಷಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಮಾಜಿ ಶಾಸಕರು ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಸ್ಥಳೀಯರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಚಿನ್ನಪಲ್ಲಿ ಬಳಿ ಜೆಡಿಎಸ್ನ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಒತ್ತುವರಿ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಹಿನ್ನೆಲೆ ಇವತ್ತು ಸ್ಥಳೀಯರು ಹಾಗೂ ಅಂಬೇಡ್ಕರ್ ಯುವ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸ್ಥಳಕ್ಕೆ ಕೆಜಿಎಫ್ ತಹಸೀಲ್ದಾರ್ ನಾಗವೇಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿಸರ್ಗ ನಾರಾಯಣ ಸ್ವಾಮಿಗೆ ಬಡವರ ಸ್ವತ್ತನ್ನು ಕಬಳಿಸಿರುವ ನಿಸರ್ಗ ನಾರಾಯಣ ಸ್ವಾಮಿಗೆ ಹೇಳಿ ಧಿಕ್ಕಾರ. ಕಲಬುರಗಿಯಲ್ಲಿ ಇವತ್ತು ನೂತನ ಜಯದೇವ ಹೃದ್ರೋಗ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಅಂತ ಶಾಸಕ ಅಲ್ಲಮಪ್ರಭು ಪಾಟೀಲ್ ಬೆಂಬಲಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಅಲ್ಲಮಪ್ರಭು ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಜಯದೇವ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ, ಆದರೆ ಸರ್ಕಾರಿ ಬ್ಯಾನರ್ನಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಫೋಟೋನೇ ಹಾಕಿಲ್ಲ ಅಂತ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆಯವರ 193ನೇ ಜಯಂತಿಯ ಅಂಗವಾಗಿ ಜನವರಿ 12ನೇ ತಾರೀಕು ಬೆಂಗಳೂರಿನಲ್ಲಿ ಉಚಿತ ಶಿಕ್ಷಣ ನಮ್ಮ ಸಂವಿಧಾನಬದ್ಧ ಹಕ್ಕು ಅನ್ನೋ ರಾಜ್ಯಮಟ್ಟದ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಸರ್ ಪುಟ್ಟಣ್ಣ ಚೆಟ್ಟಿ ಪುರಭವನದ ಸಮಾವೇಶ ನಡೆಯಲಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಭೀಮವಾದದ ದಲಿತ ಸಂಘರ್ಷ ಸಮಿತಿಯ ಎಲ್ಲರೂ ಭಾಗವಹಿಸಲಿದ್ದಾರೆ ಅಂತ ರಾಜ್ಯ ಸಮಿತಿ ಸದಸ್ಯ ಸಣ್ಣ ಈರಪ್ಪ ತಿಳಿಸಿದ್ದಾರೆ. ರಾಜ್ಯದಿಂದ ಸುಮಾರು 8,000 ಜನರು ಆಗಮಿಸುವ ನಿರೀಕ್ಷೆ ಇದ್ದು, ಜಿಲ್ಲೆಯಿಂದಲೂ ಹೆಚ್ಚಿನ ಜನರು ಪಾಲ್ಗೊಂಡು ಯಶಸ್ವಿಗೊಳಿಸುವುದಕ್ಕೆ ಮನವಿಯನ್ನ ಮಾಡಿದರು. ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ.
ಅಮಿತ್ ಶಾ ಅವರಿಗೆ ಹುಚ್ಚನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಕ್ಕೆ ಹೇಳ್ರಿ. ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ. ಯಾವ ನಾಯಿ ಕಡದಕ್ಕೆ ನಿಮಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಗೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ. ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವರು ನಿರಾಕರಿಸಿದ್ರಲ್ಲ, ಅವ್ರಿಗೆ ಯಾವ ನಾಯಕ ಹಿಡಿದಿತ್ತು? ಈಗ ಟಾಪ್ 30ಯಲ್ಲಿರುವ ಇನ್ನುಳಿದ ಸುದ್ದಿಗಳನ್ನು ಗಮನಿಸೋಣ. ವಿಜಯನಗರದ ಹೊಸಪೇಟೆಯ ಬಸವಣ್ಣ ಕಾಲುವೆಯ ಬಳಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದ ಮನೆಗಳನ್ನು ತಾಲೂಕಾ ಆಡಳಿತದ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಹೊಸಪೇಟೆ ತಹಸೀಲ್ದಾರ್ ಶ್ರುತಿ ನೇತೃತ್ವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಒತ್ತುವರಿ ಮಾಡಿಕೊಂಡಿದ್ದ ಮನೆಗಳನ್ನು ತೆರವು ಮಾಡಲಾಯಿತು. ರಾಬಿನ್ ಉತ್ತಪ್ಪ ಪಿಎಫ್ ಹಣ ಪಾವತಿಸದೆ ವಂಚಿಸಿರುವ ಆರೋಪಕ್ಕೆ ಸ್ವತಃ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಪ ಹೊತ್ತಿರುವ ಕಂಪನಿಗೆ ಕೆಲ ವರ್ಷಗಳ ಹಿಂದೆಯೇ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ. 2018-19ರಲ್ಲಿ ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್, ಸೆಂಟರಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಪ್ರೈವೇಟ್ ಲಿಮಿಟೆಡ್, ಬೆರ್ರೀಸ್ ಫ್ಯಾಷನ್ ಹೌಸ್ ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣಕಾಸನ್ನು ತೊಡಗಿಸಿದ್ದೆ. ಇದೇ ಕಾರಣಕ್ಕೆ ಆ ಕಂಪನಿಗಳು ನನ್ನನ್ನು ನಿರ್ದೇಶಕನಾಗಿ ನೇಮಕಗೊಳಿಸಿದ್ದು. ಆದಾಗ್ಯೂ ಕೂಡ ನಾನು ಆ ಕಂಪನಿಗಳಲ್ಲಿ ಯಾವುದೇ ಸಕ್ರಿಯ ಕಾರ್ಯನಿರ್ವಾಹಕ ಪಾತ್ರವನ್ನು ಹೊಂದಿರಲಿಲ್ಲ ಹಾಗೂ ಆ ಕಂಪನಿಗಳ ದೈನಂದಿನ ವ್ಯವಹಾರದಲ್ಲಿ ಕೂಡ ನಾನು ಭಾಗಿಯಾಗಿರಲಿಲ್ಲ ಅಂತ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಟ ಡಾಲಿ ಧನಂಜಯ್ ಹಸೆಮಣೆ ಏರೋದಕ್ಕೆ ಸಜ್ಜಾಗಿದ್ದಾರೆ. ಫೆಬ್ರವರಿ 16ನೇ ತಾರೀಕು ಬಹುದಿನಗಳ ಗೆಳತಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿಕ್ಕಿದ್ದಾರೆ. ಹೀಗಾಗಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್ಗೆ ಡಾಲಿ ಧನಂಜಯ್ ಮದುವೆ ಆಮಂತ್ರಣವನ್ನು ನೀಡಿದ. ಸೈರನ್ ಹಾಕಿದ್ದು ಟಾಪ್ ಲೈಟ್ ಬಳಕೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ಬಳಕೆಯಾದ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ದೂರು ದಾಖಲಾಗಿರೋದು. ಮಾಗಡಿ ಕೈಮರದಿಂದ ಸೈರನ್ ಹಾಕಿಕೊಂಡು ಬರಲಾಗಿತ್ತು. ಈ ರೀತಿ ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆಯೇ BNS 177, 285, 292 ಸೆಕ್ಷನ್ ಅಡಿ ಪ್ರಕರಣ ದಾಖಲಾಗಿದೆ. ಮಾಗಡಿಯ ಕೈಮರದಿಂದ ಸೈರನ್ ಹಾಕಿಕೊಂಡು ಬಂದಿದ್ರು ಈ ಎಲ್ಲ ಆಂಬ್ಯುಲೆನ್ಸ್ಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ. ಚೇತನ್, ಆಂಬ್ಯುಲೆನ್ಸ್ ಬಳಸಿದ್ಯಾಕೆ? ಶ್ರೀಪಾದ್, ಏನು ನಿನ್ನೆ ಸಿಟಿ ದೇವೇರಿಯನ್ನು ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು 50ಕ್ಕೂ ಹೆಚ್ಚು ಕಾರುಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗುತ್ತೆ. ಆ ಸಂದರ್ಭದಲ್ಲಿ 7 ಆಂಬುಲೆನ್ಸ್ಗಳು ಮಾಗಡಿ ಹ್ಯಾಂಡ್ ಪೋಸ್ಟ್ಗೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಏನು ಸಿಟಿ ರವಿಯವ್ರನ್ನ ಅಲ್ಲಿಂದ ಕರ್ಕೊಂಡ್ಬರೋ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಬೈಕ್ಗಳು ಕೂಡ ಬರ್ತವೆ. ಆದ್ರೆ ಹಿಂದೆ ಬರುವಂತದ್ದು ಆಂಬುಲೆನ್ಸ್ಗಳು, ಸುಮಾರು ಒಂದು 7 ಆಂಬುಲೆನ್ಸ್ಗಳು ಅಲ್ಲಿಂದಲೂ ಕೂಡ ಪ್ಯಾಟ್ರೋಲಿಂಗ್ ರೀತಿ, ಅಂದ್ರೆ ಏನು ಪೊಲೀಸರು ಯಾವ ರೀತಿ ಪ್ಯಾಟ್ರೋಲಿಂಗ್ ಕೊಡ್ತಾರೆ ಸೈರನ್ ಹಾಕೊಂಡು, ಅದೇ ರೀತಿ ಟಾಪ್ ಲೈಟ್ ಅನ್ನ ಬಳಸಿರುವಂತದ್ದು. ಮತ್ತೆ ಪ್ರತಿ ಅಲ್ಲಿ ಮಾಗಡಿ ಹ್ಯಾಂಡ್ ಪೋಸ್ಟ್ ಇಂದ ಆಜಾದ್ ಪಾರ್ಕ್ ವರೆಗೂ ಕಂಟಿನ್ಯೂಸ್ ಆಗಿ ಅವರೊಂದು ಏನು ಸೈರನ್ ಅನ್ನು ಕೂಡ ಹಾಕಿದ್ದಾರೆ. ಏನು ಆಜಾದ್ ಪಾರ್ಕಿಗೆ ಬಂದ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಟಾಪ್ ಲೈಟ್ ಮತ್ತೆ ಸೈರನ್ ಬಂದ್ ಮಾಡ್ತಿದ್ರು. ಏನು ಮಾರ್ಗ ಮಧ್ಯೆ ಬರೋ ಸಂದರ್ಭದಲ್ಲಿ ಅದು ಕೂಡ ರಾತ್ರಿ ಸಮಯದಲ್ಲಿ ಸುಮಾರು 7 ಆಂಬುಲೆನ್ಸ್ಗಳು ಏಕಾಏಕಿ ಸೈರನ್ ಹಾಕಿರೋದ್ರಿಂದ ಎಲ್ಲೊಂದ್ ಕಡೆ ಸಾರ್ವಜನಿಕರಿಗೆ ನೆಮ್ಮದಿ ಭಂಗ ಆಗಿದೆ. ಮತ್ತೆ ವೈಲೆನ್ಸ್ ಏನಿದೆ, ಏನು ಆಂಬುಲೆನ್ಸ್ಗೆ ಕೆಲವೊಂದು ನಿಯಮಗಳು ಕೂಡ ಇದೆ. ಅಂದ್ರೆ ರೋಗಿಗಳ ಸಂದರ್ಭದಲ್ಲಿ ಒಂದು ಸೈರನ್ ಅನ್ನ ಬಳಸಬೇಕು. ಅಂದ್ರೆ ಏನು ಸಾರ್ವಜನಿಕರು ಇರ್ಬೋದು, ವಾಹನಗಳು ಏನು ರೋಗಿಗಳು ತೆರಳೋ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅವರಿಗೆ ಆಂಬುಲೆನ್ಸ್ಗೆ ಸೈರನ್ ಮತ್ತೆ